ಈ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ಉರ್ದು ಬಾಣ ಅಂತೆ. ಬಜೆಟ್ನಲ್ಲಿ ಭಾಷಾಭಿವೃದ್ಧಿಗೆ ತಾರತಮ್ಯ ಇದೆ. ಉರ್ದುಗೆ 100 ಕೋಟಿ ಕೊಟ್ಟಿದ್ದಾರೆ, ಕನ್ನಡಕ್ಕೆ 32 ಕೋಟಿ. ಇದು ಭ್ರಷ್ಟ, ಉರ್ದು ಪ್ರೇಮ, ನಾಡದ್ರೋಹಿ ಕಾಂಗ್ರೆಸ್ ಡ್ಯಾಶ್ ಡ್ಯಾಶ್ ಅಂತ ಅವ್ರು ಹಾಕಿದ್ದಾರೆ. ಸಿ.ಟಿ. ರವಿ ಅವ್ರು ಡ್ಯಾಶ್ ಡ್ಯಾಶ್ ಅವ್ರು ಕೊಟ್ಟಿದ್ದಾರೆ. ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಹೇಳುತ್ತೆ, ಭಾಷೆ ಹೆಸರಿನಲ್ಲಿ ಸುಳ್ಳು ಮಾಹಿತಿ, ಕೋಮುದ್ವೇಷ ಹಂಚಬೇಡಿ. ನೀವು ಉರ್ದು ಶಾಲೆಯಲ್ಲಿ ಕನ್ನಡ ಕಲಿಸಲಾಗ್ತಾ ಇದೆ, ಅದು ಎಲ್ಲರಿಗೂ ಗೊತ್ತಿರೋದೆ, ಅದೇನು ಹೊಸದೇನಲ್ವಲ್ಲ. ಓಕೆ. ಅಲ್ಪಸಂಖ್ಯಾತ ಕಲ್ಯಾಣ ಕಾರ್ಯಕ್ರಮದಡಿಯಲ್ಲಿ ಮುಸಲ್ಮಾನರು, ಕ್ರೈಸ್ತರು, ಜೈನರು, ಬೌದ್ಧರು, ಸಿಖ್ರು ಬರ್ತಾರೆ. ಇವರೆಲ್ಲರಿಗೂ ಸೇರಿ 4500 ಕೋಟಿ ಕೊಡಲಾಯಿತು. ಅದೋಕೆ, ಅದು ನಮಗೆ ಗೊತ್ತು, ಬಜೆಟ್ ಅಲೋಕೇಶನ್ ಅದು. ಅದರಲ್ಲಿ ಇದಕ್ಕೇನು ಕೊಟ್ಟಿದ್ದೀರಿ ಹೇಳಿ? ಭಾಷಾ ಅಭಿವೃದ್ಧಿಗೆ 4500 ಕೋಟಿ ಲೆಕ್ಕ ಕೊಡಬಾರ್ದು ತಂದು. ಅದು ರಾಂಗ್, ಅದು ಹಂಗೆ ಮಾಡಬಾರ್ದು. CM ಕೂಡ ಇದು ಅಪಪ್ರಚಾರ ಅಂತೆಲ್ಲ ಹೇಳಿದ್ದಾರೆ. ಅದು ಅಪಪ್ರಚಾರ ಇದ್ದರೆ ಅದನ್ನು ಪ್ರಾಪರ್ಲಿ ಹೇಳಬೇಕು. ನೀವು ಜನರಲ್ ಸ್ಟೇಟ್ಮೆಂಟ್ ಮಾಡೋಕ್ಕೆ ಬರಲ್ಲ. ನೀವು ಪ್ರಾಪರ್ಲಿ ಹೇಳ್ಬೋದು, ಇರ್ಬೋದು ಪ್ರಾಪರ್ಲಿ. ಮಾನನಷ್ಟಕ್ಕೆ ಮೊಕದ್ದಮೆ ಏನು ಮೊಕದ್ದಮೆ ಏನಾರು ಹಾಕೊಳ್ಳಿ, ಏನಾರು ಮಾಡ್ಕೊಳ್ಳೋದು ನಿಮ್ಮದು. ಬಟ್ ಯು ಕಾಂಟ್ ಡೂ ದಿಸ್. ಯಾಕೆ ಅಂತ ನಾನು ಹೇಳ್ತೀನಿ. 4500 ಕೋಟಿ ಇಲಾಖೆದದು. ಇವ್ರು ಹೇಳ್ತಿರೋದು 100 ಕೋಟಿ ಉರ್ದು ಕೊಟ್ಟಿದ್ದೀರಿ ಅಂತ, 32 ಕೋಟಿ ಮಾತ್ರ ಕನ್ನಡ ಕೊಟ್ಟಿದ್ದೀರಿ ಅಂತ ಇವ್ರು ಹೇಳ್ತಿರೋದು. ಹೌ ಇಸ್ ಇಟ್ ಅನ್ನೋದನ್ನ ನೀವು ಪ್ರೂವ್ ಹೇಳಬೇಕಷ್ಟೇ. 4500 ಕೋಟಿ ಅವರ ತರಬಾರದಲ್ಲಿ. ಅವ್ರು ಹೇಳ್ತಿರೋದು 38,688 ಕೋಟಿಯಷ್ಟು ನಾವು ಕನ್ನಡಕ್ಕಾಗಿ ಮೀಸಲಿಟ್ಟಿದ್ದೀವಿ. ಸುಳ್ಳು. 38,688 ಕೋಟಿಯಷ್ಟು ಕನ್ನಡಕ್ಕೆ ಮೀಸಲಿಟ್ಟಿದ್ದೀವಿ ಅಂತ ಹೇಳ್ತಿದ್ದಾರೆ. ಕನ್ನಡಕ್ಕೆ ಮೀಸಲಿಟ್ಟಿರೋದು 38,000 ಕೋಟಿ ಅಂದ್ರೆ ಇವ್ರು 32 ಅಂತಿದ್ದಾರೆ. ಅಷ್ಟಲ್ಲ, ನಾವು ಜಾಸ್ತಿ ಇಟ್ಟಿದ್ದೀವಿ ಅಂತ. ಏನದು? ಏನು ಕನ್ನಡಿಗರಿಗೆ ಕಾಸು ಕೊಡ್ತಾರೆ? ಎಲ್ಲಿಗೆ ಹೋಗ್ತಿದೆ ಆ ದುಡ್ಡೆಲ್ಲ? ಪ್ರೌಢ ಮತ್ತು ಪ್ರಾಥಮಿಕ ಶಾಲೆ, ಸಂಬಳ, ಕಲ್ಯಾಣ, ಸಂಬಳ. ಏನು ಕನ್ನಡದ ಅಭಿವೃದ್ಧಿ ಕಾಸಿಟ್ಟಿರೋದು ನೀವೆಲ್ಲ? ನಿಮ್ಮ ಸರ್ಕಾರನೂ ಅಷ್ಟೇ, ಹಿಂದಿನ ಸರ್ಕಾರನೂ ಅಷ್ಟೇ. ಅಯ್ಯೋ, ಬರೀ ಬುರ್ರ ಬಿಡ್ತೀರಿ. ಸಂಬಳ. ಓಕೆ, ಬರೀ ಕನ್ನಡದ ಅಂತಲ್ಲ. ಈಗ ಎರಡನೇದು, ನಮಗೆ ಗೊತ್ತಿರೋ ಪ್ರಕಾರದಲ್ಲಿ ಉತ್ತರ ಕರ್ನಾಟಕ ಮತ್ತು ಕರಾವಳಿ ಭಾಗದಲ್ಲಿ ಮಾತ್ರ ಮುಸ್ಲಿಮರ ಕನ್ನಡ ಪ್ರೇಮ ಅಥವಾ ಕನ್ನಡದ ಗಟ್ಟಿತನ ಚೆನ್ನಾಗಿರೋದು. ಹಳೆ ಮೈಸೂರು, ಮಧ್ಯ ಕರ್ನಾಟಕದಲ್ಲಿ ಮತ್ತು ಮಲೆನಾಡು ಭಾಗದಲ್ಲಿ ಏನು ಭಾಳ ಚೆನ್ನಾಗಿದೆ ಅಂತ ಏನು ಹೇಳೋಕ್ಕಾಗಲ್ಲ. ಸ್ವಲ್ಪ ಮಲೆನಾಡು ಬೆಟರ್ ಅಷ್ಟೇ, ಏನಿಲ್ಲ. ಬೆಂಗಳೂರಲ್ಲಿ ನಿಮಗೆ ಗೊತ್ತಿಲ್ವಾ ಪರಿಸ್ಥಿತಿ ಏನಿರುತ್ತೆ ಅಂತ? ಕನ್ನಡನೇ ಸಿಕ್ಕಲ್ಲ. ಇನ್ನು ಮೈನಾರಿಟಿನಲ್ಲಿ ಕನ್ನಡ ಬಂದು ಮಾತಾಡೋರು ಎಷ್ಟು ಜನ? 100ರಲ್ಲಿ 4 ಜನ ಸಿಗ್ಬೋದು ನಿಮ್ಗೆ ಅಷ್ಟೇ. ಇಲ್ಲ ಅದು. ಎರಡನೇದು, ಕನ್ನಡ ಕಾರ್ಯಕ್ರಮ ಕಲಿಕೆಯಲ್ಲಿ ಕ್ರೈಸ್ತರು, ಜೈನರು, ಬೌದ್ಧರು, ಸಿಖ್ಖರು ಟೆಕ್ನಿಕಲಿ ಬರ್ತಾರೆ. ವಾಟ್ ಈಸ್ ದೇರ್ ನಂಬರ್? ಅವ್ರ ಸಂಖ್ಯೆ ಎಷ್ಟು? ಮತ್ತು ಉರ್ದು ಶಾಲೆಯಲ್ಲಿ ಕನ್ನಡ ಕಲಿಸೋದು ಇದೆ, ಇಲ್ಲ ಅಂತಿಲ್ಲ, ಇರುತ್ತೆ. ಬಟ್ ಅದರಿಂದ ಆಗ್ತಿರೋ ಸೋಷಿಯಲ್ ಇಂಪ್ಯಾಕ್ಟ್ ಆ್ಯಂಡ್ ಎಜುಕೇಷನಲ್ ಇಂಪ್ಯಾಕ್ಟ್ ಆರ್ ಲ್ಯಾಂಗ್ವೇಜ್ ಇಂಪ್ಯಾಕ್ಟು ಏನು ಅನ್ನೋದಕ್ಕೆ ಒಂದು ಸ್ಟಡಿ ಆಗಬೇಕು. ಸುಮ್ಮನೆ ಉರ್ದು ಶಾಲೆಯಲ್ಲಿ ಕನ್ನಡ ಕಲಿಸ್ತಾ ಇದ್ದೀವಿ, ಉರ್ದು ಶಾಲೆಯಲ್ಲಿ ಕನ್ನಡ ಕಲಿಸ್ತಾ ಇದ್ದೀವಿ ಅಂತಂದ್ರೆ ಆಗಲ್ಲ. ಪ್ರತಿ ಬಾರಿ ಅಲೋಕೇಟ್ ಮಾಡಿ ಅದರಿಂದ ಪ್ರಯೋಜನ ಇಲ್ಲ. ಅದರ ಹೆಸರಿನಲ್ಲಿ ಉರ್ದು ಶಾಲೆ ನಡೀಬಾರ್ದು ಅವಾಗ ಅಲ್ಲಿ, ಅಥವಾ ಇದ್ಯಾರ್ದೋ ಹೆಸರು ಇನ್ಯಾವುದೋ ಶಾಲೆ ನಡೆದಂಗೆ ಅಲ್ಲಿ. ಹಾಗಾಗಿ ದೇರ್ ಹ್ಯಾಸ್ ಟು ಬಿ ಸಮ್ ಸ್ಟಡಿ. ಎಷ್ಟರ ಮಟ್ಟಿಗೆ ಇದು ಲಾಭ ಆಗಿದೆ, ಒಂದು ಇಂಪ್ಯಾಕ್ಟ್ ಸ್ಟಡಿ ಆಗಬೇಕು, ಪ್ರಯೋಜನ ಪಡ್ಕೊಂಡವ್ರು ಗೊತ್ತಾಗಬೇಕು. ಅದನ್ನು ಬಿಟ್ಟು ಸರ್ಕಾರದವರು ಇದು ಹಂಗೆ ಇದ್ರೋ ಇದು ಕ್ರಮ ತಗೋತೀವಿ ಅಂತಾರೆ. ಅದು ತಗೊಳ್ಳೋದಿದ್ರೆ ತಗೋತಾ ಹೋಗಿ ಊರಿನವ್ರ ಮೇಲೆಲ್ಲ. ಇನ್ನೊಬ್ರು ಬಂದಾಗ ಅವರು ತಗೋತಾರ ಅಷ್ಟೇ. ಯಾರೋ ಒಬ್ರಿಗೆ ಹೇಳ್ತಾರೆ ರೇಪ್ ಮಾಡಿದವರೆಲ್ಲ ಅಂತಾರೆ. ಅಯ್ಯೋ, ನಾಳೆ ಅವ್ರ ಅಧಿಕಾರಕ್ಕೆ ಬಂದಾಗ ಈ ಮಾತಾಡ್ತಿರೋ ನಿಮ್ಮ ಮೇಲೆ ಇನ್ಯಾರನೋ ಇಬ್ಬರನ್ನ ಕರ್ಕೊಂಬಂದು ಅದೇ ಥರ 2 ರೇಪ್ ಕೇಸ್ ಪಿಕ್ ಮಾಡ್ಸೋಕ್ಕಾಗಲ್ವೇ? ಏನು ಅನ್ಕೊಂಡಿದ್ದೀರಿ ನೀವೆಲ್ಲ ಇವತ್ತಿನ ಕಚಡ ರಾಜಕಾರಣ ಮತ್ತು ಆಲೋಚನೆನ? ಆಗಲ್ವೇ? ಈಗಾಗಿರೋ ಥರನೇ ಅವರು ಮಾಡಿಸ್ತಾರೆ. ನೋಡ್ತಾ ಇರಿ ಇದು ಯಾವ ಹಂತಕ್ಕೆ ಹೋಗುತ್ತೆ ಅಂತ. ಯಾರ್ಯಾರು ಇವತ್ತು ಅದೆಲ್ಲ ಮಾತಾಡ್ತಿದ್ದಾರೆ ಅವ್ರವ್ರ ಮೇಲೆ ಅದೇ ಬರುತ್ತೆ ನೋಡಿ, ಕಾಲಚಕ್ರ ತಿರುಗುತ್ತೆ. ಎಸ್. ಇನ್ನು ಮಂಡ್ಯದ ಮದ್ದೂರಿನಲ್ಲಿ 3.5 ವರ್ಷದ ಮಗು ಬಲಿ ಪಡೆದಂತಹ ದುರಂತಕ್ಕೆ ಬಹಳಷ್ಟು ವಿಚಾರಗಳು ಈಗ ಬೆಳಕಿಗೆ ಬರ್ತಾ ಇದೆ. ಅದರಲ್ಲೂ ಟ್ರಾಫಿಕ್ ಪೊಲೀಸರ ಎಡವಟ್ಟಂತೂ ಎಷ್ಟು ಅಂತ. ಮಗುವಿನ ತಲೆಗೆ ಬ್ಯಾಂಡೇಜ್ ಕಟ್ಟಿದ್ರಂತೆ, ಆಸ್ಪತ್ರೆಗೆ ಹೋಗಬೇಕು ಬಿಡಿ ಸರ್ ಅಂತ ಅಂದ್ರು, ಹೆಲ್ಮೆಟ್ ಹಾಕಿಲ್ಲ ಅಂತ ಕೈ ಅಡ್ಡ ಹಾಕಿದ್ರ ಪರಿಣಾಮವಾಗಿ ಮಗು ಸಾವನ್ನಪ್ಪಿದೆ. ಇನ್ನು ಮಂಡ್ಯ ಉಸ್ತುವಾರಿ ಸಚಿವರು ಹೃತಿಕ್ ಶಾ ಮನೆಗೆ ಭೇಟಿ ಕೊಟ್ಟರು, ಮಗುವಿನ ವಿಷಯವಾಗಿ ಮಾಹಿತಿಯನ್ನ ಪಡ್ಕೊಂಡ್ರು. ನಾಯಿ ಕಚ್ಚಿತ್ತು, ಕೆಂಗೇರಿಯಿಂದ 45 ನಿಮಿಷ ಬೈಕ್ನಲ್ಲಿ ಬಂದೆ, ಮದ್ದೂರು ತಾಲೂಕು ಆಸ್ಪತ್ರೆಯಲ್ಲಿ ಮಗುಗೆ ಚಿಕಿತ್ಸೆ ಸಿಗಲಿಲ್ಲ, ಆಂಬ್ಯುಲೆನ್ಸ್ ಕೊಡಿ ಅಂದ್ರು, ಅದಕ್ಕೂ ಕೂಡ ಅವಕಾಶ ಇರಲಿಲ್ಲ. ಯಾವ ತಂದೆ ತಾಯಿಗೂ ಇಂತಹ ಸ್ಥಿತಿ ಬರಬಾರ್ದು ಅಂತ ಮಗುವಿನ ತಂದೆ ಕಣ್ಣೀರಿಟ್ರು. ಸಚಿವರು 1.5 ಲಕ್ಷ ವೈಯಕ್ತಿಕ ಪರಿಹಾರ ಕೊಡಕ್ಕೆ ಹೋದ್ರು, ಅವ್ರು ಬೇಡ ಅಂತ ನಿರಾಕರಿಸಿದ್ದಾರೆ.
ಗಾಡಿ ಹಿಡಿಯುವಂತ ಅಗತ್ಯ ಏನಿದೆ ಸರ್? ಹೋಗಿ ಗಾಡಿ ಹಿಡಿಯುವಂತ ಅಗತ್ಯ ಏನಿದೆ? ಬ್ಯಾಂಡೇಜ್ ಆಗಿರ್ಲಿಲ್ಲ ಸರ್ ಅಲ್ಲಿ. ನಾನು ತನಿಖೆ ಮಾಡಿದ್ರು ಸಾರ್ವಜನಿಕರಿಗೆ ತೊಂದರೆ ಆಗದೇ ಇರೋ ರೀತಿಯಲ್ಲಿ ಮಾಡಬೇಕಾಗತ್ತೆ. ಅದರಲ್ಲಿ ಏನು ತಪ್ಪಿತಸ್ಥರಿದ್ದಾರೆ ಅವ್ರ ಮುಂದಿನ ಏನು ಕ್ರಮ ತಗೊಳ್ಳೋಕ್ಕೆ ಅವಕಾಶ ಇದೆ ಅದನ್ನೆಲ್ಲನೂ ಮಾಡೋಣ ಅಂತ ಹೇಳಿದ್ದೀನಿ. ಮುಖ್ಯಮಂತ್ರಿ ಅಲ್ಲ, ಹೆಲ್ಮೆಟ್ ಹಾಕಲಿಲ್ಲ ಅಂತ ಅಡ್ಡ ಹಾಕಿದ್ರಾ? ಅಂದರೆ ಗಾಡಿ ನಿಂತೋಗಿತ್ತಾಗ? ಇಲ್ಲ, ಇವರು ಅಡ್ಡ ಹಾಕಿದ ಮೇಲೆ ಗಾಡಿ ನಿಂತಿರೋದು. ಮತ್ತು ಅವ್ರು ಹೇಳ್ತಾರೆ ಹೆಲ್ಮೆಟ್ ಬ್ಯಾಂಡೇಜ್ ಕಟ್ಟಿದ್ರು, ಹೆಲ್ಮೆಟ್ ಹಾಕಿಲ್ಲ ಅಂತ. ಬ್ಯಾಂಡೇಜ್ ಕಟ್ಟಿದ್ರು ನೋಡಿದ್ದಾರೆ, ಆಮೇಲೆ ನಿಲ್ಸದ ಮೇಲೂ ವಾಗ್ವಾದ ಆಗಿದೆ, ಆಮೇಲೆ ಹಿಂದಿಂದ ಗಾಡಿ ಬಂದು ಟಚ್ ಆಗಿದೆ. ಅದು ಹಿಂದಿಂದ ಹೊಡೆದು ಬಿಡ್ತಲ್ಲ. ಕರೆಕ್ಟ್. ಸೈಡ್ಗೂ ಕರ್ಕೊಂಡಿಲ್ಲ. ಹೌದು, ಆ ಸೈಡ್ ಕರೆದಿದ್ರು ಆಗ್ತಿತ್ತು, ಬಚಾವ್ ಆಗ್ತಿತ್ತು ಇದೆಲ್ಲ. ದಟ್ ಈಸ್ ಒನ್ ಮೋಸ್ಟ್ ಅಟ್ರಾಷಿಯಸ್ ಕೇಸ್ ಇದು. ಫಸ್ಟ್ ಆಫ್ ಆಲ್, ಹೈವೇಗಳು ಮತ್ತು ಮೇನ್ ರೋಡ್ಗಳಲ್ಲಿ ಸೈಡಲ್ಲಿ ಜಾಗ ಇಲ್ದಿದ್ರೆ ನಿಮ್ಮನ್ನು ಒಳಗೆ ಕರ್ಕೊಳ್ಳೋದೇ ಇದ್ದರೆ ನೀವು ಅಲ್ಲಿ ಟ್ರಾಫಿಕ್ ಚೆಕ್ ಮಾಡೋದೇ ತಪ್ಪು. ಎರಡನೇದು, ಓಪನ್ ರೋಡ್ಸಲ್ಲಿ ಅಡ್ಡ ಹಾಕಿ ನೀವು ಟ್ರಾಫಿಕ್ ಚೆಕ್ ಮಾಡೋದ್ರೆ ಹಂಗು ಇಟ್ ಹ್ಯಾಸ್ ಟು ಬಿ ಬ್ಯಾರಿಕೇಡೆಡ್. ಸ್ಟಾಪ್ ಬ್ಯಾರಿಕೇಡ್ಸ್ ಹಾಕ್ಕೊಂಡು ಸ್ಲೋ ಡೌನ್ ಮಾಡಿಸಿ ವೆಹಿಕಲನ್ನು, ಬೇಕಾಗಿದ್ದ ಗಾಡಿನ ಒಳಗೆ ಕರ್ಕೋಬೋದು ನೀವು ಬೇಕಿದ್ರೆ. ಅದು ನಿಯಮ. ದಟ್ಸ್ ಹೌ ಯು ಶುಡ್ ಡೂ. ಅದಾಗ್ತಿಲ್ಲ. ಎಲ್ಲ ದುರ್ಬುದ್ಧಿಗೆ ಬಿದ್ದಾಗೋಗಿದೆ. ಯಾರನ್ನು ಬೈತಾ ಇದ್ದೀರಿ ಈಗಿಲ್ಲಿ? ಆ 3 ಆಫೀಸರ್ಸ್ ಬೈತಾ ಇದ್ದೀವಿ. ಆಫೀಸರ್ಸ್ ಎಲ್ಲಿ ಪಾಪ ಇಲ್ಲ, ಅವ್ರು ನನಗೇನು ಪಾಪ ಅನ್ನಿಸ್ತಿಲ್ಲ ಅವ್ರ ಬಗ್ಗೆ ಇನ್ನೂ. ಯಾರಿಗೇನು ಕೊಟ್ಟಿದ್ದಾರೋ, ಯಾವ ಪೋಸ್ಟಿಂಗ್ ಕತೆ ಏನೋ, ಎಲ್ಲಿ ಯಾರಿಗೇನು ಮಾಡಬೇಕಾಗಿತ್ತೋ, ಏನು ರಿಕವರಿ ಪ್ರಾಸೆಸ್ ಇದೆಯೋ, ಅವ್ರದ್ದು ಒತ್ತಡಗಳು ಏನೇನು ಎಕನಾಮಿಕ್ ಒತ್ತಡಗಳಿರುತ್ತವೋ, ಟಾರ್ಗೆಟ್ ಒತ್ತಡಗಳಿರುತ್ತವೋ ಗೊತ್ತಿಲ್ಲ. ದಿಸ್ ಈಸ್ ಹೌ ಸಿಸ್ಟಮ್ ಹ್ಯಾಸ್ ಬಿಕಮ್. ಅದೆಲ್ಲ ಬಿಟ್ಬಿಡಿ ಚಲರಾಯ ಸ್ವಾಮಿ. ಕ್ರಮ ಅಂತಾರೆ ಸರ್, ಇನ್ನೂವರೆಗೂ FIR ಬಿಟ್ಬಿಡಿಪ್ಪ, ಸಾಕಾಗೋಗಿದೆ ನಮಗೆ. ಜನರಿಗೊಂದು ವಿಷ ಕೊಡಿ ಅಂದ್ರೂ ಕೊಡಲ್ಲ ನೀವುಗಳೆಲ್ಲ. ಅದಕ್ಕೆ ಹೇಳೋದು ದರಿದ್ರದವ್ರುಗಳು ಅಂತ. ನನಗೆ ಅಷ್ಟು ಬೇಜಾರಾಗತ್ತೆ ಮನಸ್ಸಿಗೆ. ಅಲ್ರಿ, ನಾಯಿ ಕಚ್ಚಿದ್ದಕ್ಕೆ ತಾಲೂಕಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಇಲ್ಲ ಅಂತಂದರೆ ಯಾರು ಸುಖಕ್ಕೆ ಬೇಕ್ರಿ ನಿಮ್ಮ ಸರ್ಕಾರಗಳು, ಈ ಇಡೀ ಮೆಡಿಕಲ್ ವ್ಯವಸ್ಥೆ? ದಿನೇಶ್, ಔಷಧಿ ನಾವೆಲ್ಲ ಕೊಟ್ಬಿಡ್ತೀವಿ ಅಂತೀರಲ್ಲ, ನಿಮ್ಮ ಯೋಗ್ಯತೆಗೆ ನೋಡ್ಕೊಳ್ಳಿ, ಇದನ್ನು ನೋಡ್ಕೊಳ್ಳಿ. ಔಷಧಿ ನಾವೇ ಫ್ರೀ ಕೊಡ್ತಾ ಇದ್ದೀವಲ್ಲ, ಅದಾಗಬೇಕು ಬೇಕು ಔಷಧಿ ಕೇಂದ್ರ ಅಲ್ಲಿ ಅಂತೀರಲ್ಲ. ನಾಯಿ ಕಚ್ಚಿದ್ದಕ್ಕೊಂದು ಚಿಕಿತ್ಸೆ ತಾಲೂಕಾ ಆಸ್ಪತ್ರೆಯಲ್ಲಿ ಇಲ್ಲ ಅನ್ನೋದಿದ್ರೆ ವಾಟ್ ಎ ಇಡಿಯಾಟಿಕ್ ಡೆಡ್ ಗೌರ್ನಮೆಂಟ್ ಯು ಪೀಪಲ್ ಆರ್. ಹೋಗಿ ಸಾಯಿರಿ ಎಲ್ಲಾದ್ರೂ, ಲೆಕ್ಕ ಹಾಕ್ಕೊಳ್ಳಿ. ಹೌದಾದ್ರೂ ನನಗೆ ಅರ್ಥ ಆಗುತ್ತೆ. ಆ ಇಂಜೆಕ್ಷನ್ನು ಅದೇನೋ ಕೆಲವು ಸರಿ ಮುಗಿದೋಗಿರುತ್ತೆ, ಕೆಲವು ಸರಿ ಸಪ್ಲೈ ಆಗಲ್ಲ ಅಂತ ಏನೋ ಕಚಾಪಿಚ ಆಗೋಗುತ್ತೆ. ನಾಯಿಗೊಂದು ಚಿಕಿತ್ಸೆ ಕೊಡೋಕ್ಕಾಗಲ್ವಾ ನಿಮಗೆ? ಲೆಕ್ಕ ಹಾಕೊಳ್ಳಿ. 2 ದಾಟ್ತಾ ಇದ್ದಾರೆ ಅವರು. ಹೌದು, ಒಂದು ನಾಯಿ ಕಚ್ಚಿದೆ, ಇನ್ನೊಂದು ಕಡೆ 2 ಕಡೆ ಮಂಡ್ಯವರೆಗೂ ಹೋಗ್ತಾರವ್ರು. ಅಫ್ಕೋರ್ಸ್ ತಂದೆ ತಾಯಿ ಆ ಥರದಲ್ಲಿದ್ದಾರೆ, ಬೈಕಲ್ಲಿ ಹೋಗಿದ್ದಾರೆ, ಹೋಗಬೇಕಾಗಿರಲಿಲ್ಲ. ಯಾರನ್ನಾರು ರಿಕ್ವೆಸ್ಟ್ ಮಾಡಪ್ಪ, ನನಗೆ ಒಂಚೂರು ಡ್ರಾಪ್ ಕೊಡಪ್ಪ ಅಲ್ಲಿ ಕಾರಲ್ಲಿಗಿರಲಿ ಅಂತಂದ್ಬಿಟ್ಟು ಏನಾದ್ರು ಮಾಡಬೇಕಾಗಿತ್ತು ಅನ್ಸತ್ತೆ. ಬಟ್ ಅವ್ರು ಆ ಥರ ಮತ್ತು ಟೆನ್ಷನ್ನು. ಆಮೇಲೆ ಆಂಬ್ಯುಲೆನ್ಸು ಕೇಳಿದ್ದಾರೆ ಸರ್, ಆಂಬ್ಯುಲೆನ್ಸ್ ಕೇಳಿದ್ದೀವಿ ಅಂದಿದ್ದಾರೆ. ಅದು ಯಾಕೆ ಆಂಬ್ಯುಲೆನ್ಸ್ ಕೊಟ್ಟಿಲ್ವೋ ನಂಗೆ ಅದು ಅರ್ಥ ಆಗಿಲ್ಲ. ಅದು ಇಲ್ವಾ? ಇದು ವ್ಯವಸ್ಥೆ. ಲೆಕ್ಕ ಹಾಕ್ಕೊಳ್ಳಿ ನೀವು. ಭವಿಷ್ಯ ಬಲಿಷ್ಠವಾದಂಥ ಆರೋಗ್ಯ ವ್ಯವಸ್ಥೆ ಇದೆ ನಮಗೆ ಅಂತೀವಿ ನಾವು. ಇನ್ನು ಪುಕಟೆ ಮಾಡಿಬಿಡ್ತೀವಿ, ಅದು ಮಾಡಿಬಿಡ್ತೀವಿ, ಇದು ಮಾಡಿಬಿಡ್ತೀವಿ, ಇದು ಕಿತ್ತಾಕ್ಬಿಡ್ತೀವಿ, ಅದು ಕಿತ್ತಾಕ್ಬಿಡ್ತೀವಿ ಅಂದ್ಕೊಂಡು ಓಡಾಡ್ತೀರಿ. ಸರಿ, ನಿಮ್ಮ ಗ್ರಾಚಾರಕ್ಕೆ ಈ ಲೀಡ್ರ್ಗಳು ನಮ್ಮನ್ನು ಆಳೋ ಜನದ ಮನೆಗಳಲ್ಲೆಲ್ಲ ಏನೂ ಆಗದೇ ಇಲ್ಲ. ಅವ್ರ ಮನೆಗಳೆಲ್ಲ ಚೆನ್ನಾಗಿರ್ತಾರಪ್ಪ. ಏನಾದರೂ ಆದರೂ ನಿಭಾಯಿಸೋ ಶಕ್ತಿ ಕೊಟ್ಟಿದಂತೆ ಇರಬೇಕು. ಎಸ್ ಸರ್. ಹೆಚ್ಚುತ್ತಾ ಇರುವ ಚೀನಾ ಪಾಕ್ ಹಾಗೂ ಪಾಕ್ ಪೋಷಿತ ಉಗ್ರರ ದಮನಕ್ಕೆ ಭಾರತ ತನ್ನ ರಕ್ಷಣಾ ವ್ಯವಸ್ಥೆಯನ್ನು ಮೇಲ್ದರ್ಜೆಗೇರಿಸ್ತಾ ಇದೆ. ಅಮೆರಿಕ, ರಷ್ಯಾ, ಚೀನಾದ ಬಳಿ ಇರುವ ರೀತಿಯಲ್ಲೇ ಸ್ವದೇಶಿ ತಂತ್ರಜ್ಞಾನದೊಂದಿಗೆ ದೇಶದಲ್ಲೇ 5ನೇ ತಲೆಮಾರಿನ ದೇಶಿ ಫೈಟರ್ ಜೆಟ್ಗಳ ತಯಾರಿಕೆಗೆ ಮುಂದಾಗಿದೆ. ಪಾಕಿಸ್ತಾನವು ಚೀನಾದಿಂದ 5ನೇ ಜನರೇಷನ್ ಪರಮಾಣು ಸಾಮರ್ಥ್ಯದ 40J-35A ಜೆಟ್ ಖರೀದಿಸ್ತಾ ಇರುವ ಹೊತ್ತಲ್ಲೇ ದೇಶದ ವೈಮಾನಿಕ ಯುದ್ಧ ಸಾಮರ್ಥ್ಯಗಳನ್ನು ಹೆಚ್ಚಿಸಲು ಪ್ರಧಾನಿ ಮೋದಿ ಸರ್ಕಾರ ಇದನ್ನೇ ಆ ಗ್ರೇಟ್ ಪುರ್ಡೆ ಗಿರಾಕಿ ಆಂಧ್ರ ಪ್ರದೇಶ ಕರ್ಕೊಂಡು ಹೋಗ್ತೀನಿ ಅಂತಿದ್ದಿದ್ದು. ಏನೊಂದು ಜೆಟ್ ಮಾಡೋದು ಅಂತಂದ್ರೆ ಏನು ಜಮೀನು ಕೊಡೋಕ್ಕೆ ಅದೇನು 30-40 ಸೈಟೇನಪ್ಪ ಅಂತ ಆ ಚೀಫ್ ಮಿನಿಸ್ಟರ್ನ ಕೇಳಬೇಕು ಯಾವನಾರೋ ಒಬ್ಬ.
ಆ ಚೀಫ್ ಮಿನಿಸ್ಟರ್ ವರ್ಲ್ಡ್ ಎಲ್ಲ ನನ್ನ ಒಬ್ಬನಿಗೆ ಗೊತ್ತಿರೋದು ಅನ್ನೋ ಥರ ಡ್ರಾಮಾ. ನಾವು ಸ್ಥಳಾಂತರಕ್ಕೆ ಒಂದು ನೆಟ್ಗೆ 5 ವರ್ಷ ಅಧಿಕಾರ ಕೊಟ್ಟಾಗ ಅಮರಾವತಿನಲ್ಲಿ ನೆಟ್ಗೊಂದು ಮಾಡೋಕ್ಕಾಗಲಿಲ್ಲ, ಯೋಗ್ಯತೆಗೆ ಸೋತ್ ಮನೆಗೆ ಹೋಗಾಗಿತ್ತು. ಈಗೇನೋ ಜನ ತಂದಿದ್ದಾರೆ ವಾಪಸ್ಸು. ಸುಮ್ಮನೆ ಇಲ್ಲದ ಕಿತಾಪತಿಗಳು ಈಗ ಕೂತ್ಕೊಂಡು ಏನು ಜಟ್ ಮಾಡೋದು ಅಂದರೆ 10 ಎಕರೆ ಜಮೀನು ಕೊಡೋದಾ? ಈ ದೇಶದಲ್ಲಿ 1000 ಜನ ಕೊಡ್ತಾರೆ 10,000 ಎಕರೆ ಜಮೀನನ್ನ. ದೇರ್ ಆರ್ ಇನ್ಬಿಲ್ಡ್ ಥಿಂಗ್ಸ್. ಅದಕ್ಕೆ ಎಸ್ಟಾಬ್ಲಿಷ್ಡ್ ಸಿಸ್ಟಮ್ಸ್ ಇರುತ್ತೆ. ಕಾಸ್ಟ್ಗಳು ಡೌನ್ ಆಗುತ್ತೆ ಅದರಿಂದ. ಈಗ ಆಮ್ಕಾ ಮಾಡ್ತಾರಂತೆ 35 ಇವ್ರು ಹೇಳ್ತಾ ಇರೋದು ಸರ್ವಿಸ್ಗೆ. ಇದನ್ನು ಈಗಾಗಲೇ ಹೇಳ್ತಿರೋ ಎಲ್ಲ ಅಡ್ವಾನ್ಸ್ಡ್ 5th ಜನರೇಷನ್ ಆ್ಯಂಡ್ 4.5 to 5th ಜನರೇಷನ್ ಜೆಟ್ ಫೈಟರ್ಸು ಸರ್ವಿಸಿಗೆ ಬಂದು ಆಗೋಗಿದೆ. ವಿಚ್ ಈಸ್ ರಷ್ಯನ್, ಅಮೆರಿಕನ್, ಚೈನೀಸ್ ಎಲ್ಲ ಬಂದು ಆಗೋಗಿದೆ ಎಲ್ಲವೂ. ನಾವು ಬರೋದು 35ರಲ್ಲಿ. ಇದನ್ನು ಬ್ರಹ್ಮೋಸ್ತರ ಯಾವುದಾದ್ರೂ ನಮ್ಮ ಜೊತೆ ಚೆನ್ನಾಗಿರೋ ಒಂದು ದೇಶದ ಜೊತೆ ಒಪ್ಪಂದ ಮಾಡಿಕೊಂಡು ಇದನ್ನು 4-5 ವರ್ಷದಲ್ಲಿ ತಂದು ಒಳಗೆ ತಂದು ನಾವು ಸರ್ವೀಸಿಗೆ ತರದೇ ಇದ್ದರೆ ಏನಿಲ್ಲ. ಮತ್ತದೇ ಫ್ರಾನ್ಸಿಂದ ತಗೋ, ಅಮೇರಿಕಾಯಿಂದ ತಗೋ, ರಷ್ಯಾಯಿಂದ ತಗೋ ಅಷ್ಟೇ. ಎಸ್.